My precious children of God, I greet you all in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಘನವುಳ್ಳ ನಾಮದಲ್ಲಿ ವಂದಿಸುತ್ತೇನೆ. Today our blessings, the word of God is given to us from Deuteronomy chapter 6 verses 10 to 12. ಇಂದು ನಮ್ಮ ಆಶೀರ್ವಾದಕ್ಕಾಗಿ ಕೊಡಲ್ಪಟ್ಟ ವಾಗ್ದಾನ ವಚನವು ಧರ್ಮೋಪದೇಶ ಕಾಂಡ 6:10-12 Let us read the word of God. ಬನ್ನಿ ದೇವರ ವಾಕ್ಯವನ್ನು ಓದುವ. So it shall be, when the Lord your God brings you into the land of which he swore to your fathers, to Abraham, Isaac, Jacob, to give you large and beautiful cities which you did not build, houses full of all good things, wells which you did not dig, vineyards and olive trees which you did not plant. When you have eaten and are full, then beware lest you forget the Lord who brought you out of the land of Egypt from the house of bondage. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರ ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. Yes, my friends, you have to seek the Lord with all your heart. ಹೌದು ಪ್ರಿಯ ಸ್ನೇಹಿತರೆ, ದೇವರನ್ನು ಪೂರ್ಣ ಹೃದಯದಿಂದ ಸೇವಿಸಬೇಕಾಗಿದೆ. That is the basic thing you have to learn in your day-to-day life. ದಿನನಿತ್ಯ ಜೀವಿತದಲ್ಲಿ ಕಲಿಯಬೇಕಾದ ಪ್ರಾಮುಖ್ಯವಾದ ವಿಷಯ ಇದಾಗಿದೆ. Isaiah chapter 1 verse 19 says, if you are willing and obedient, you shall eat the good of the land. ಏಷಾಯ 1:19 ವಚನವು ಹೀಗೆ ಹೇಳುತ್ತದೆ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. So many of us are crying because we lose so many things in our lives. ನಮ್ಮಲ್ಲಿ ಅನೇಕರು ಜೀವಿತದಲ್ಲಿ ಬಹಳಷ್ಟನ್ನು ಕಳೆದುಕೊಂಡು ಅಳುತ್ತಿರುತ್ತಾರೆ. Not at all getting married at the right time. ಸರಿಯಾದ ಸಮಯದಲ್ಲಿ ಮದುವೆಯಾಗದಿರುವುದು, Not at all having a good job. ಒಳ್ಳೆಯ ಉದ್ಯೋಗ ಇಲ್ಲದೆ ಇರುವುದು, Not at all having any blessings from the Lord. ದೇವರಿಂದ ಆಶೀರ್ವಾದವನ್ನು ಹೊಂದದಿರುವುದು. Why all these things are happening? ಯಾಕೆ ಇದೆಲ್ಲ ನಡೆಯುತ್ತದೆ? We don't seek the Lord as we ought to seek him. ಯಾವ ರೀತಿಯಾಗಿ ದೇವರನ್ನು ಸೇವಿಸಬೇಕೋ ಹಾಗೆ ಸೇವಿಸುವುದಿಲ್ಲ. Isaiah 57 verse 13 says, but he who puts his trust in me shall possess the land and shall inherit my holy mountain. ಏಷಾಯ 57:13 ವಚನವು ಹೀಗೆ ಹೇಳುತ್ತದೆ, ನನ್ನನ್ನು ಆಶ್ರಯಿಸುವವನು ದೇಶವನ್ನನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. My friend, check up your life. ನನ್ನ ಸ್ನೇಹಿತರೆ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿ. How much trust you have in the Lord? ದೇವರನ್ನು ನೀವು ಎಷ್ಟಾಗಿ ನಂಬುತ್ತೀರಿ? How much time you seek him? ಎಷ್ಟು ಹೊತ್ತು ಆತನಿಗಾಗಿ ಕೊಡುತ್ತೀರಿ? How much you cling on to him? ಎಷ್ಟು ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೀರಿ? How much you read the word of God? ಎಷ್ಟು ದೇವರ ವಾಕ್ಯವನ್ನು ಓದುತ್ತೀರಿ? If you seek him like that, ಈ ರೀತಿಯಾಗಿ ಸೇವಿಸುವುದಾದರೆ automatically the Lord will bless you in an abundant measure. ದೇವರು ತಾನಾಗಿಯೇ ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸುವನು. Malachi chapter 3 verse 12 says, and all nations will call you blessed, for you will be a delightful land, says the Lord of hosts. ಮಲಾಕಿಯ 3:12 ವಚನವು ಹೇಳುತ್ತದೆ, ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. God is ready to bless you with all his blessings in an abundant measure. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುವುದಕ್ಕಾಗಿ ಸಿದ್ಧನಿರುತ್ತಾನೆ. But how much you seek him? ಆದರೆ ಆತನನ್ನು ಎಷ್ಟಾಗಿ ನೀವು ಸೇವಿಸುತ್ತೀರಿ? How much you love him? ಎಷ್ಟಾಗಿ ಆತನನ್ನು ಪ್ರೀತಿಸುತ್ತೀರಿ? How much you spend your time in his presence? ಆತನ ಸನ್ನಿಧಿಯಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? How much you read the word of God? ಎಷ್ಟು ದೇವರ ವಾಕ್ಯವನ್ನು ಓದುತ್ತೀರಿ? If you are careful to do all these things, the Lord will bless you in an abundant measure. ನೀವು ಎಚ್ಚರಿಕೆಯಿಂದ ಇವೆಲ್ಲವನ್ನು ಮಾಡುವುದಾದರೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುವನು. And count your blessings and name them one by one. That's what we sing all the time. ನಾವು ಹಾಡುವಂತೆ ಆಶೀರ್ವಾದಗಳನ್ನು ಲೆಕ್ಕಿಸುತ್ತಾ ಹೆಸರಿಸುವ. Then it will surprise you what the Lord has done. ಆಗ ಅದು ನಿಮ್ಮನ್ನು ಆಶ್ಚರ್ಯಪಡಿಸುವುದು. Let us realize all these things
and commit our lives once again in the presence of God. ದೇವರ ಪ್ರಸನ್ನತೆಯಲ್ಲಿ ಇವೆಲ್ಲವನ್ನು ಕಂಡುಕೊಂಡವರಾಗಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವ. Let us pray, my friends. ಬನ್ನಿ ನಾವು ಪ್ರಾರ್ಥಿಸುವ ಸ್ನೇಹಿತರೆ. Precious Heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, thank you, Lord, for all your blessings. ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. Give me grace to follow you with all my heart, oh Father. ಸಂಪೂರ್ಣ ಹೃದಯದಿಂದ ನಿನ್ನನ್ನು ಹಿಂಬಾಲಿಸುವಂತೆ ಕೃಪೆ ಮಾಡು. Touch the hearts of all your children. ನಿನ್ನೆಲ್ಲ ಮಕ್ಕಳ ಹೃದಯವನ್ನು ನೀನು ಮುಟ್ಟು ದೇವರೇ. Those who are ready to open their hearts and follow your ways, Lord, lay thy hand upon them and bless them, Father. ತಮ್ಮ ಹೃದಯವನ್ನು ತೆರೆದು ನಿನ್ನನ್ನು ಹಿಂಬಾಲಿಸಲು ಸಿದ್ಧರಿರುವವರಿಗೆ ನಿನ್ನ ಹಸ್ತವನ್ನು ಚಾಚಿ ಆಶೀರ್ವದಿಸು. Those who are not doing that, Lord, give them grace to do it from this day onwards with the fear of God. ತಮ್ಮನ್ನು ಒಪ್ಪಿಸಿಕೊಡದೇ ಇರುವವರು ದೇವರ ಭಯವನ್ನು ಹೊಂದಿದವರಾಗಿ ಒಪ್ಪಿಸಿಕೊಡುವಂತೆ ಕೃಪೆ ನೀಡು. Bless them, Father. ಆಶೀರ್ವದಿಸು ದೇವರೇ. Supply all their needs. ಅವರೆಲ್ಲ ಅಗತ್ಯವನ್ನು ಪೂರೈಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.